ಪ್ರಾಪರ್ಟೀಸ್ ಇನ್ ಮೈಸೂರು, ಲಲಿತಾದ್ರಿ ನಗರ, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. 30-40 2 BHK ಮನೆ. ಇದು ಒಳಗಡೆ ಒಂದು ಮಿನಿ ಕಾರ್ ನಿಲ್ಲಿಸ್ಕೋಬೋದು, ಹೊರಗಡೆ ಒಂದು ದೊಡ್ಡ ಕಾರ್ ನಿಲ್ಲಿಸ್ಕೋಬೋದು, 2 ವೀಲರ್ 4-5 ನಿಲ್ಲಿಸ್ಕೋಬೋದು. 2 ಕಡೆಯಿಂದ ಗೇಟ್ ಕೊಟ್ಟಿದ್ದಾರೆ. ಹೊಸ ಮನೆ ಇದು, ವಿತ್ ಫರ್ನಿಶ್ಡ್ ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 1 CR, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಪೋರ್ಟಿಕೋ. ಮೇನ್ ಡೋರ್ಗೆ ಇನ್ನೂ ಸ್ವಲ್ಪ ಹಿತ್ತಾಳೆದು ಗುಬ್ಬಿ ಹಾಕ್ತಾರೆ, ಅದಿನ್ನೂ ಫಿಟ್ ಮಾಡಿಲ್ಲ ನೋಡಿ. ಹೊರಗಡೆನೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇದು ಕೇಜಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೋಬೋದು. ಈ ಕಡೆಯಿಂದ ಒಂದು 2 ವೀಲರ್ 2 ತೊಗೊಂಡು ಬಂದು ನಿಲ್ಲಿಸ್ಬೋದು. ಈಗ ಮನೆ ಒಳಗಡೆ ಎಂಟರ್ ಆಗ್ತಾಯಿದ್ದೀನಿ. ಆ ಬೂಟ್ಸ್ ಚಪ್ಪಲಿ ಇದೆಲ್ಲ ಬಿಡೋಕ್ಕೆ ಬಾಕ್ಸ್ ಮಾಡಿದ್ದಾರೆ, ಸೈಡಲ್ಲಿ ಒಂದು ಮಾಡಿದ್ದಾರೆ. ಲೀವಿಂಗ್, TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎಲ್ಲ ಬೆಡ್ರೂಮ್, ಡೈನಿಂಗ್ ಹಾಲು ಪ್ರತಿಯೊಂದಕ್ಕೂ ಫ್ಯಾನ್ ಹಾಕಿದ್ದಾರೆ, ಮತ್ತು ಕರ್ಟನ್ ರಾಡ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ. ಫುಲ್ಲು ಕಿಟಕಿ ಡೋರ್ಸ್ ಪ್ರತಿಯೊಂದೂ ಟೀಕುಡ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್. ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಚಾಮುಂಡಿ ಬೆಟ್ಟದ ವ್ಯೂ ಭಾಳ ಚೆನ್ನಾಗಿದೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಈ ಜಾಗದಲ್ಲಿದ್ದರೆ ಚಾಮುಂಡಿ ಬೆಟ್ಟದ ಗಾಳಿ ಒಳ್ಳೆ ಆಕ್ಸಿಜನ್ ಇರ್ತದೆ ಇಲ್ಲಿ. ಅಟ್ಯಾಚ್ ಬಾತ್ರೂಮ್. ಇದೀಗ ಡೋರ್ ಇನ್ನೂ ಫಿಟ್ ಮಾಡಿಲ್ಲ. ಇನ್ನು ನೆಲ ಪಾಲಿಷ್ ಆಗಿಲ್ಲ, ಇನ್ನು ಡೋರ್ ಇದೆಲ್ಲ ಪಾಲಿಷ್ ಮಾಡಬೇಕು. ಅದಕ್ಕೆ ಕಿಟಕಿಗಳಿಗೆಲ್ಲ ಪೇಪರ್ ಹಂಗಂಗೆ ಅಂಟಿಸಿದ್ದಾರೆ, ಯಾಕಂದರೆ ಪಾಲಿಷ್ ಮಾಡಿದಾಗ ಸ್ಪ್ರೆಡ್ ಆಗುತ್ತೆ ಅಂತಂದ್ಬಿಟ್ಟು. ಪೂಜಾ ರೂಮ್. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಇದರ ಬೆಲೆ 1 CR ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಸಿಂಪಲ್ ಆಗಿ ಮಾಡಿದ್ದಾರೆ. ವಾಶ್ ಬೇಸಿನ್. ಕಿಚನ್ ಕಮ್ ಡೈನಿಂಗ್. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಮಾಡಿದ್ದಾರೆ. ವಾಶ್ ಬೇಸಿನ್. ಎರಡನೇ ಬೆಡ್ರೂಮ್ ಇದು. ಈ ಬೆಡ್ರೂಮ್ಗೂ ವಾರ್ಡ್ರೋಬ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ.
ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂತಂದರೆ ಅಟ್ಯಾಚ್ ಬಾತ್ರೂಮಲ್ಲಿ ಒಂದು ಕಮೋಡ್ ಇದೆ ನೋಡಿ. ಇದು ಯುಟಿಲಿಟಿಯಲ್ಲಿ ಒಂದು ಇಂಡಿಯನ್ ಟಾಯ್ಲೆಟು ಕೊಟ್ಟಿದ್ದಾರೆ. ಮೇಲ್ಗಡೆ ಅಟ್ಟನ್ನು ಮಾಡಿದ್ದಾರೆ, ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ನೋಡಿ. ಇದು ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಆ ಕಡೆ ಇರೋದು ಸಮ್ ಟ್ಯಾಂಕ್ ಮತ್ತು ಒಂದು ಬೋರ್ವೆಲ್ ಇದೆ, ಪ್ರೈವೇಟ್ ಬೋರ್ವೆಲ್. ಮೋಡ ವಾಟರ್ನೂ ಬೇರೆ ಬರ್ತದೆ, ಮೋಡದಿಂದ ಬರೋ ನೀರು ಬೇರೆ ಬರ್ತದೆ ನೋಡಿ. ಇದು ಬೋರ್ವೆಲ್, ಇದು ಬೋರ್ವೆಲ್ದು ಸ್ಟಾರ್ಟ್ರ್. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಇಲ್ಲಿ ಒಗೆಯೋಕ್ಕೆ ಇಲ್ಲೊಂದು ಕಲ್ಲು ಹಾಕಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಕೆಳಗಡೆ ರೂಮ್ ಮಾಡಿಬಿಟ್ಟು ಅದಕ್ಕೊಂದು ಡೋರ್ ಫಿಟ್ ಮಾಡಿದ್ದಾರೆ. ಚಿಲ್ಕ ಹಾಕ್ಕೊಂಡ್ರೆ ಪರ್ಮನೆಂಟಾಗಿ ಇಲ್ಲೇ ಸೇಫ್ಟಿಯಾಗಿರ್ತದೆ ವಾಷಿಂಗ್ ಮಿಷಿನ್. ಇಲ್ಲೇ ಒಣಗಕ್ಕೆ ಹಾಕ್ಬಿಡ್ಬೋದು ಬಟ್ಟೆಗಳು.